ನಮಸ್ಕಾರ. ಐಪಿಎಲ್ನಲ್ಲಿ ಹೊಸ ಇತಿಹಾಸ ನಿರ್ಮಿಸಿದ ಕನ್ನಡಿಗ ರಾಹುಲ್ 150 ರನ್ ಬಾರಿಸಿ ನಿರ್ಮಿಸಿದ 10 ವರ್ಲ್ಡ್ ರೆಕಾರ್ಡ್. ಒಂದೇ ಓವರ್ನಲ್ಲಿ ಬಂತು 28 ರನ್. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ರಾಹುಲ್ ಅವರ ಆ ಕ್ಲಾಸಿಕಲ್ ಇನ್ನಿಂಗ್ಸ್ ಹೇಗಿತ್ತು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಕರ್ನಾಟಕದ ಲಾಯನ್ ರಾಹುಲ್ ರವರ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. KL ರಾಹುಲ್ ಏನ್ರಿ ಆ ಇನ್ನಿಂಗ್ಸು? ದೆಹಲಿಯಲ್ಲಿ ಫಿರೋಜ್ ಶಾ ಕೋಟ್ಲಾ ಸ್ಟೇಡಿಯಂನಲ್ಲಿ ನಡೆದ ಪಂಜಾಬ್ ವಿರುದ್ಧದ ಐಪಿಎಲ್ನ 35ನೇ ಪಂದ್ಯದಲ್ಲಿ ರಾಹುಲ್ 47 ಎಸೆತಗಳಲ್ಲೇ ಭರ್ಜರಿ ಸೆಂಚುರಿ ಸಿಡಿಸುವ ಮೂಲಕ T20 ಕ್ರಿಕೆಟ್ಗೆ ತಾನು ಕೂಡ ಫಿಟ್ ಇದೀನಿ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡ್ತಿದ್ದಾರೆ. 12 ರನ್ ಇದ್ದಾಗ ಸಿಕ್ಕ ಜೀವದಾನದ ಲಾಭ ಪಡೆದುಕೊಂಡ ಅಣ್ತಮ್ಮ ಅಲ್ಲಿಂದ ಹಿಂತಿರುಗಿ ನೋಡಿದ್ದೇ ಇಲ್ಲ. ಬಾಲ್ ಇರೋದೇ ದಂಡಿಸೋಕೆ ಎನ್ನುವಂತೆ ಆಡ್ತಾರೆ. ತಮ್ಮ ಐಪಿಎಲ್ ವೃತ್ತಿ ಬದುಕಿನ 6ನೇ ಸೆಂಚುರಿ ಸಿಡಿಸ್ತಾರೆ. ಸೆಂಚುರಿ ಬಳಿಕವೂ ಅಬ್ಬರ ಮುಂದುವರಿಸಿದ ಕನ್ನಡಿಗ ರಾಹುಲ್ 150 ರನ್ ಬಾರಿಸುವುದರೊಂದಿಗೆ ಐಪಿಎಲ್ನಲ್ಲಿ ಹೈಯೆಸ್ಟ್ ಇಂಡಿವಿಜುವಲ್ ರನ್ ಬಾರಿಸಿದ ಮೊದಲ ಇಂಡಿಯನ್ ಅನ್ಸ್ಕೊಳ್ತಾರೆ ನಮ್ಮ ಕರ್ನಾಟಕದ ಲಾಯನ್. ರಾಹುಲ್ ಅವರ ಈ ಮ್ಯಾಜಿಕಲ್ ಇನ್ನಿಂಗ್ಸ್ಗೆ ಸಾಥ್ ಕೊಟ್ಟಿದ್ದು ನಿತೀಶ್ ರಾಣಾ. ಇವರು ಕೂಡ 91 ರನ್ಗಳ ಇಂಪ್ಯಾಕ್ಟ್ ಫುಲ್ ಇನ್ನಿಂಗ್ಸ್ ಆಡ್ತಾರೆ. ಇದರೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಪಂಜಾಬ್ ವಿರುದ್ಧದ ಈ ಪಂದ್ಯದಲ್ಲಿ ಬರೋಬ್ಬರಿ 264 ರನ್ ಬಾರಿಸುವುದರೊಂದಿಗೆ ಈ ಸೀಸನ್ ಅಲ್ಲಿ ಹೈಯೆಸ್ಟ್ ಟೋಟಲ್ ಕಲೆ ಹಾಕಿದ ವಿಶ್ವ ದಾಖಲೆಯನ್ನೇ ಕ್ರಿಯೇಟ್ ಮಾಡುತ್ತೆ. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಡೆಲ್ಲಿ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳುತ್ತೆ. ಇನ್ನಿಂಗ್ಸ್ ಆರಂಭಿಸಿದ ತಂಡಕ್ಕೆ ಪಾತುಮ್ ನಿಸಂಕ 11 ರನ್ ಬಾರಿಸಿ ಪೆವಿಲಿಯನ್ ಸೇರ್ಕೊಳ್ತಾರೆ. ಅದಾದ ಬಳಿಕ ಸೆಕೆಂಡ್ ವಿಕೆಟ್ಗೆ ಜೊತೆಯಾದ ನಿತೀಶ್ ರಾಣಾ ಹಾಗೂ KL ರಾಹುಲ್ ಇನ್ನಿಂಗ್ಸ್ ಅನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಾರೆ. ಪಂಜಾಬ್ನ ಬೌಲಿಂಗ್ ಅಟ್ಯಾಕ್ ಅನ್ನ ಛಿದ್ರ ಮಾಡಿಬಿಡ್ತಾರೆ. ಅದರಲ್ಲಿಯೂ ರಾಹುಲ್ ಕೇವಲ 47 ಎಸೆತಗಳಲ್ಲೇ ಸೆಂಚುರಿ ಸಿಡಿಸುವುದರೊಂದಿಗೆ ಈ ಸೀಸನ್ ನ ಮೊದಲ 100 ಕಂಪ್ಲೀಟ್ ಮಾಡ್ತಾರೆ. ಅದಾದ ಬಳಿಕವೂ ಅಬ್ಬರ ಮುಂದುವರಿಸಿದ ರಾಹುಲ್ ಅಂತಿಮವಾಗಿ 67 ಎಸೆತಗಳಿಂದ 16 ಬೌಂಡರಿ 4 ಹಾಗೂ 9 ಸಿಕ್ಸ್ಗಳೊಂದಿಗೆ ಅಜೇಯ 152 ರನ್ ಬಾರಿಸ್ತಾರೆ. ಇದರೊಂದಿಗೆ ಓಪನರ್ ಆಗಿ ಕಣಕ್ಕಿಳಿದು ಕೊನೆ ಬಾಲ್ ವರೆಗೂ ಕ್ರೀಸ್ ನಲ್ಲಿ ಇನ್ನಿಂಗ್ಸ್ ಅನ್ನ ಚೆನ್ನಾಗಿ ಬಿಲ್ಡ್ ಮಾಡ್ತಾರೆ ಅಂತ ಹೇಳ್ಬಹುದು. ರಾಹುಲ್ ಅವರ ಈ ಮ್ಯಾಜಿಕಲ್ ಶೋ ನಿಂದ ಕ್ರಿಯೇಟ್ ಆದ ಆ ವರ್ಲ್ಡ್ ರೆಕಾರ್ಡ್ ಗಳು ಯಾವುವು ಅಂತ ನೋಡ್ತಾ ಬರುವುದಾದ್ರೆ, ರಾಹುಲ್ ಅವರಿಗೆ ಇದು ಐಪಿಎಲ್ ವೃತ್ತಿ ಬದುಕಿನ 6ನೇ ಸೆಂಚುರಿ ಆಗಿತ್ತು ಹಾಗೂ ಪಂಜಾಬ್ ವಿರುದ್ಧ ಮೊದಲ ಶತಕವಾಗಿತ್ತು. ಇದಲ್ಲದೆ ಈ ಸೀಸನ್ ನ ಫಸ್ಟ್ ಸೆಂಚುರಿಯು ರಾಹುಲ್ಗೆ ಇದೇ ಆಗಿತ್ತು. ಇನ್ನು ಈ ಪಂದ್ಯದಲ್ಲಿ 152 ರನ್ ಬಾರಿಸುವುದರೊಂದಿಗೆ ಐಪಿಎಲ್ ಪಂದ್ಯವೊಂದರಲ್ಲಿ ಹೈಯೆಸ್ಟ್ ಇಂಡಿವಿಜುವಲ್ ಕಲೆ ಹಾಕಿದ ಮೊದಲ ಇಂಡಿಯನ್ ಅನ್ಸ್ಕೊಳ್ತಾರೆ ರಾಹುಲ್. ಇನ್ನು ಈ ಶತಕದೊಂದಿಗೆ ಐಪಿಎಲ್ ನಲ್ಲಿ ಅತಿ ಹೆಚ್ಚು ಸೆಂಚುರಿ ಸಿಡಿಸಿದ ಆಟಗಾರರ ಪಟ್ಟಿಯಲ್ಲಿ ರಾಹುಲ್ ಸದ್ಯ ಸೆಕೆಂಡ್ ಪ್ಲೇಸ್ ನಲ್ಲಿದ್ರೆ ವಿರಾಟ್ ಮೊದಲ ಸ್ಥಾನದಲ್ಲಿದ್ದಾರೆ. ಇನ್ನು ಈ ಶತಕದೊಂದಿಗೆ ಐಪಿಎಲ್ ನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದ ವಿಕೆಟ್ ಕೀಪರ್ ನ ಪಟ್ಟಿಯಲ್ಲಿ ರಾಹುಲ್ ಥರ್ಡ್ ಪ್ಲೇಸ್ ನಲ್ಲಿದ್ದಾರೆ. ಈ ಸೆಂಚುರಿಯೊಂದಿಗೆ T20 ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಸೆಂಚುರಿ ಸಿಡಿಸಿದ ಆಟಗಾರರ ಪಟ್ಟಿಯಲ್ಲಿ ರಾಹುಲ್ ಇದೀಗ 5ನೇ ಸ್ಥಾನವನ್ನ ಪಡೆದುಕೊಳ್ತಾರೆ. ಇದಲ್ಲದೆ ಈ ಮ್ಯಾಜಿಕಲ್ ಇನ್ನಿಂಗ್ಸ್ ನೆರವಿನಿಂದಾಗಿ ರಾಹುಲ್ ಈ ಹಂತದಲ್ಲಿ ಸದ್ಯ ಆರೆಂಜ್ ಕ್ಯಾಪ್ ಲೀಡರ್ ಬೋರ್ಡ್ ಅಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ರಾಹುಲ್ ಅವರ ಈ ಇನ್ನಿಂಗ್ಸ್ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ನಮಸ್ಕಾರ.